ಎಷ್ಟು ದಿನ ಅಂತ ಸುಳ್ಳಿನ ಪರ್ದೆನ ಮುಚ್ಚಿಡೋದಕ್ಕಾಗತ್ತೆ ಅಲ್ವಾ ಸತ್ಯ? ಇಲ್ಲಿ ಸುಳ್ಳು ಆಡ್ತಿರೋರು ಯಾರು? ಸತ್ಯನ್ನೇ ಕೇಳಮ್ಮ. ಹೇಳ್ತಾಳೆ ಸತ್ಯನೇ, ನಿನ್ನ ಮುದ್ದಿನ ಸೊಸೆ. ಕೀರ್ತನ ಯಾಕೆ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ? ಒಂದು ಲ್ಯಾಪ್ಟಾಪ್ ವಿಷಯಕ್ಕೆ ಆ ರೇಂಜಿಗೆ ಜಗಳ ಆಡ್ದವಳು ಈಗ ಯಾಕೆ ಒಳ್ಳೆಯವಳ ಥರ ನಡ್ಕೋತಿದ್ದಾಳೆ? ಚಿಕ್ಕಮಾವನ ವಿಷಯದಲ್ಲಿ ಆಸಕ್ತಿ ತೋರಿಸ್ತಿದ್ದಾಳೆ. ನಚ್ಚಿ ಜೊತೆ ಫ್ರೆಂಡು ಅಂದ್ಕೊಂಡು ಓಡಾಡ್ತಾ ಇದ್ದಾಳೆ. ನಿಜ ಗೊತ್ತಿದೆ ಅಂತಲ್ಲ ಒಗುಟೊಗುಟಾಗಿ ಮಾತಾಡ್ತಾ ಇದ್ದಾಳೆ. ಪದ್ಮ ಮತ್ತೆ ಚಿಕ್ಕಮಾವನ ವಿಚಾರ ಏನಾದರೂ ಅವಳಿಗೇನಾದರೂ ಸುಳುವು ಸಿಕ್ಕಿರ್ಬೋದಾ? ಮನೆ ಅವ್ರಿಗೆ ಯಾರಿಗೆ ಗೊತ್ತಾದರೂ ಪರವಾಗಿಲ್ಲ, ಆದರೆ ಕೀರ್ತನಾಗ ಮಾತ್ರ ಗೊತ್ತಾಗಬಾರ್ದು. ಗೊತ್ತಾದರೆ ಇಡೀ ಮನೆಗೆ ಬೆಂಕಿ ಹಚ್ಚಿಬಿಡ್ತಾಳೆ ಅವಳು. ಸತ್ಯ, ಕಾರ್ತಿಕ್ ಫೋನ್ ಮಾಡಿದ್ದ? ನಿಂಗೆ ಮಾತ್ರೆ ಕೊಡೋದು ಮರ್ತನಂತೆ ಅವನು. ಮಾತ್ರೆ ತಗೊಳ್ಳಿಲ್ವಾ ನೀನು? ಅಲ್ಲ, ನೀನು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಒಂದು? ಅತ್ತೆ, ಅದು ಫೋನ್ ಚಾರ್ಜ್ಗೆ ಹಾಕಿದ್ದೀನಿ. ಸತ್ಯ, ಏನಾಗಿದೆ ನಿನಗೆ? ಆರಾಮಾಗಿದೆಯಾ ತಾನೆ? ನಾನು ಆರಾಮಾಗೇ ಇದ್ದೀನಿ ಅತ್ತೆ. ಅಲ್ಲ, ನೀವು ಯಾಕೆ ಮೇಲ್ ಬರೋದಕ್ಕೆ ಹೋದ್ರಿ? ಮೊದಲೇ ನಿಮಗೆ ಕಾಲು ನೋವು. ಕಾಲು ನೋವೇನೋ ಇದೆ, ಆದರೆ ನೀನು ಬೇಗ ಹುಷಾರಾಗೋದು ಮುಖ್ಯ ಅಲ್ವಾ? ಅದು ಬಿಡು, ನೀನೇನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಆಕಾಶನೇ ತಲೆ ಮೇಲೆ ಬಿದ್ದವ್ರಾಗೆ? ಏನಿಲ್ಲ ಅತ್ತೆ, ಅದು ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಅನ್ನಿಸ್ತದೆ. ಅದಕ್ಕೇನಂತೆ, ಬಾ ಮಲ್ಕೋ. ಏ ದಿವ್ಯಾ, ಏನೇ ಅದು ಪಾರ್ಸಲ್ಲು? ನಮಗೂ ತೋರಿಸೆ. ನನಗೂ ಗೊತ್ತಿಲ್ಲ ಇರಜ್ಜಿ. ಗೊತ್ತಿಲ್ದಲ್ಲೇ ಬಂದ್ಬಿಡ್ತೇನೆ ನೋಡಿ ಅತ್ತೆ. ಆನ್ಲೈನಲ್ಲಿ ಇವಳೇ ಆರ್ಡ್ರ್ ಮಾಡಿರ್ತಾಳೆ, ಕೆಲ್ಸಕ್ಕೆ ಬೇರೆ ಸೇರ್ಕೊಂಡಿದ್ದಾಳಲ್ಲ, ಹೊಸ ಹೊಸ ಅವತಾರ ಎತ್ತಬೇಕಲ್ಲ, ಅದಕ್ಕೆ. ಬಟ್ಟೆ ಗಿಟ್ಟೆ ಆಗಿರಲ್ಲ ಅತ್ತೆ, ಬೇರೆ ಏನೋ ಬಂದಿದೆ ನೋಡಿ ಬಾಕ್ಸಲ್ಲಿ. ಹೌದು, ನನ್ನ ಹೆಸರಿಗೆ ಬಂದಿರೋದು. ಹಾಗಿದ್ರೆ ಇದು ನನಗೆ. ದಿವ್ಯಾಕ್ ಲ್ಯಾಪ್ಟಾಪ್ ತಗೊಂಡಿದ್ದಾಳೆ. ಸುಮ್ಮನಿರ, ಅದೇನಂತ ಅವಳಿಗೆ ಗೊತ್ತಿಲ್ವಂತೆ, ಅವಳೆ ಲ್ಯಾಪ್ಟಾಪ್ ತಗೋತಾಳೆ. ಗೊತ್ತಿಲ್ಲದೆ ಏನಜ್ಜಿ, ಸುಮ್ಮನೆ ಕತೆ ಬಿಡ್ತಾವಳಷ್ಟೇ. ಬಾವಾ, ಆ ಲ್ಯಾಪ್ಟಾಪಿಗೆ ಎಷ್ಟಾಗ್ಬೋದು? ಆ ಬ್ರ್ಯಾಂಡ್ದು ಲ್ಯಾಪ್ಟಾಪ್ ಅಂದರೆ ಸುಮಾರು ಒಂದು 2 ಲಕ್ಷ ಆಗ್ಬೋದು. ಏನ 2 ಲಕ್ಷನಾ? ಸತ್ತೆ. ಮತ್ತೇನು ಸೆಕೆಂಡ್ ಹ್ಯಾಂಡ್ ಅನ್ಕೊಂಡ? ಆದರೆ ಅಳಿಂದ್ರೆ ಅಷ್ಟು ದೊಡ್ಡ ಅವಳಿಗೆ ಎಲ್ಲಿಂದ ಬರಬೇಕು? ಇರಿ ಕೇಳ್ತೀನಿ.
ದಿವ್ಯಾ, ಇದೆಲ್ಲಿಂದ ಬಂತು? ಅದೆಲ್ಲ ನಿನಗೆ ಯಾಕೆ? ಕೇಳಿದಕ್ಕಷ್ಟೇ ಉತ್ತರ ಕೊಡು. ಇದು ಎಲ್ಲಿಂದ ಬಂತು? ಆನ್ಲೈನಿಂದ ಬಂತು. ನಿನ್ನ ಕಣ್ಮುಂದೆನೇ ತಗೊಂಡೆ ತಾನೆ. ನಿನ್ಗೇನು ಕುರುಡ? ಉದ್ದಟತನ ಮಾಡಬೇಡ, ಸರಿಯಾಗಿ ಹೇಳು. ಅಲ್ಲ, ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ಎಲ್ಲದಕ್ಕೂ ನೀನು ಪ್ರಶ್ನೆ ಮಾಡಿಲ್ಲ ಅಂದರೆ ತಿಂದನ ಅರ್ಗಲ್ವಾ? ಅಷ್ಟಕ್ಕೂ ಪ್ರಶ್ನೆ ಮಾಡೋ ರೈಟ್ಸ್ ನಿನಗೇನಿದೆ? ನೀನು ಯಾರು ನನಗೆ? ಅವತ್ತು ಕದ್ದು ಮುಚ್ಚಿ ಚೀಟಿ ವ್ಯವಹಾರ ಮಾಡಿ ಕೊನೆಗೆ ನಮ್ಮ ಕುತ್ತಿಗೆಗೆ ತಂದಿಟ್ಟೆ. ಈಗ ಮತ್ತೆ ಆಗಾಗೋದಕ್ಕೆ ನಾನು ಬಿಡಲ್ಲ. ಮರ್ಯಾದೆಯಿಂದ ಹೇಳು, ಏನು ವಿಷಯ? ಆ ಮರ್ಯಾದೆ ನಿನಗೆ ಬೇಕು ಅಂದರೆ ಮೊದಲು ನನ್ನ ವಿಷಯದಲ್ಲಿ ತಲೆ ಹಾಕೋದನ್ನ ಬಿಡು. ಏಯ್, ಹಾಕ್ತೀನಿ ನೋಡು. ಇವ್ ನಿನ್ ಗಂಡ ಕಣೆ. ಗಂಡಂಗ ಹಾಗೆಲ್ಲ ಮಾತಾಡ್ತಾರ? ನೋಡಿದ್ರೆ ನಿನ್ನ ಹತ್ರ ಎಷ್ಟು ನಿಧಾನವಾಗಿ ಕೇಳ್ತಿದ್ದಾರೆ. ಹಾಗೆ ಉತ್ತರ ಕೊಡ್ಬೇಕು ತಾನೆ? ಗಂಡ ಅಲ್ಲ ಅವನು, ದಂಡಪಿಂಡ. ನೀನ್ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋದು ನನಗೆ ಇಷ್ಟ ಆಗಲ್ಲ. ಅಮ್ಮ, ಅವನಿಗೆ ಸುಮ್ಮನೆ ಇರಕ್ಕೆ ಹೇಳು. ಮಕ್ಕಳ, ಆ ಗಂಡ ಹೆಂಡತಿರ್ದೇನೋ ಶುರುವಾಯ್ತು. ನೀವು ಹೋಗಿರಿ, ಸಾಯಂಕಾಲ ಹೇಗಿದ್ರು ಸಿಗ್ತಾನಲ್ಲ. ಹಾಂ, ಸರಿ ಬರ. ಸತ್ಯ, ನಿಜ ಹೇಳು, ಏನಾಗ್ತಿದೆ ನಿನಗೆ? ನನ್ನ ಹತ್ರ ಹೇಳ್ಕೊಬಾರ್ದಾ? ಏನಿಲ್ಲ ಅತ್ತೆ, ಸ್ವಲ್ಪ ತಲೆನೋವು ಅಷ್ಟೆ. ತಲೆ ತುಂಬ ಯೋಚನೆಗಳೇ ತುಂಬಿಕೊಂಡಿದ್ರೆ ಇನ್ನೇನಾಗತ್ತೆ? ಪರೀಕ್ಷೆ ಬಗ್ಗೆ ಯೋಚನೆ ಮಾಡ್ತಿದೀಯಾ? ಏನೂ ಯೋಚನೆ ಮಾಡಬೇಡ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಇನ್ನು ಫಲಿತಾಂಶ ಭಗವಂತನಿಗೆ ಬಿಡೋದು ಅಷ್ಟೇ. ಜಾಸ್ತಿ ಯೋಚನೆ ಮಾಡಬೇಡ. ಈ ಪುಟ್ಟ ತಲೆಗೆ ನೋವು ಕೊಡಬೇಡ. ನಾನು ಆ ಪರೀಕ್ಷೆ ಬಗ್ಗೆ ಹೆದರ್ತಾ ಇಲ್ಲ ಅತ್ತೆ. ಮನೇಲಿ ನಡೀತಿದೆಯಲ್ಲ, ಈ ಪರೀಕ್ಷೆ ಬಗ್ಗೆ ಹೆದರ್ತಾ ಇದ್ದೀನಿ. ಇಲ್ಲೇನಾದರೂ ನಿಜ ಗೊತ್ತಾದ್ರೆ ಎಷ್ಟೊಂದು ಒಳ್ಳೆ ಮನಸ್ಸುಗಳಿಗೆ ನೋವಾಗಬಹುದು ಅನ್ನೋದನ್ನ ನೆನಪಿಸ್ಕೊಂಡ್ರೆ ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ಈಗೇನು ಯೋಚನೆ ಮಾಡಿದೆ, ಹಾಗೆ ಕಣ್ಣು ಮುಚ್ಕೊಂಡು ಮಲ್ಕೋ. ಕಣ್ಮುಚ್ಚು. ಪದ್ಮ, ರಿತು ಮತ್ತೆ ನಚ್ಚಿಗೆ ಕೈ ತುತ್ತು ಹಾಕ್ದೆ. ಇಬ್ರು ಒಂದೆರಡು ತುತ್ತು ಜಾಸ್ತಿನೇ ತಿಂದ್ರು. ಹೌದಕ್ಕ, ನಿಮ್ಮ ಹತ್ರ ರಿತು ಹತ್ರ ಅವನೊಂದು ಚೂರು ತಕರಾರೇ ಮಾಡಲ್ಲ. ನನ್ನನ್ನಂತೂ ಗೋಳಾಡಿಸ್ಬಿಡ್ತಾನೆ. ಈ ನಡುವೆ ನಮ್ಮ ರಿತು ಇದ್ದಾಳಲ್ಲ, ನಚ್ಚಿ ಬಂದ್ಮೇಲೆ ನಮ್ಮನ್ನು ಮರ್ತೇ ಬಿಟ್ಟಿದ್ದಾಳೆ. ಏನಿ ವಿಪರ್ಯಾಸ! ರಿತು ನಚ್ಚಿ ಇಬ್ಬರೂ ನನ್ನ ಮಕ್ಕಳೇ. ಆದರೆ ಅದನ್ನು ಬಾಯ್ಬಿಟ್ಟು ಹೇಳೋ ಧೈರ್ಯ ನನಗಿಲ್ಲ. ಆದರೆ ವಿಧಿ ಈ ಮೂಲಕ ಅಕ್ಕ ತಮ್ಮನ್ನ ಒಂದು ಮಾಡ್ತಾ ಇದೆ.
ಲಕ್ಷ್ಮಣ ಲಕ್ಷ್ಮಣ ಏನೋ ಯೋಚನೆ ಮಾಡ್ತಿದ್ಯಾ? ಕರೆದ್ರೂ ಕೇಳಿಸ್ತಾ ಇಲ್ಲ ನಿನಗೆ? ಏನೂ ಇಲ್ಲ ಅದಕ್ಕೆ. ಅದೇನು ಹೇಳಿ? ಇತ್ತೀಚೆಗಂತೂ ಒಂದು ಮಾತಿಲ್ಲ, ಕತೆ ಇಲ್ಲ, ನಗು ಅಂತೂ ಮೊದಲೇ ಇಲ್ಲ. ಅಲ್ಲ, ಎಲ್ಲಿ ಕಳೆದು ಹೋಗಿರ್ತೀಯ ನೀನು? ಏನಾಗಿದೆ? ನನ್ನಿಂದಾಗಿ ಇವ್ರಿಗೆ ಮನೆಯಲ್ಲೂ ನೆಮ್ಮದಿ ಇಲ್ದಂಗೆ ಆಯ್ತಲ್ಲ ದೇವ್ರೆ. ಅಂದ್ಹಾಗೆ ನಚ್ಚಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಯಲ್ಲ, ಏನಂದ್ರು ಡಾಕ್ಟ್ರು? ಎಲ್ಲ ಟೆಸ್ಟ್ ಮಾಡಿದ್ದಾರೆ ಅದಕ್ಕೆ. ರಿಪೋರ್ಟ್ ಬಂದಮೇಲೆ ಮಿಕ್ಕಿದ್ದೆಲ್ಲ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸರಿ ಹೋಗೋ ಚಾನ್ಸಸ್ ಬಹಳ ಇದೆ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ನಾವ್ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಂಥ ಖುಷಿ ಸುದ್ದಿ ಹೇಳಿದೆ ಲಕ್ಷ್ಮಣ. ಪಾಪ ಪದ್ಮ ಎಷ್ಟು ಗಾಬರಿ ಆಗಿದ್ಲು ಗೊತ್ತಾ? ಪದ್ಮ, ನೀನೇನು ಯೋಚನೆ ಮಾಡಬೇಡ, ನಚ್ಚಿ ಆದಷ್ಟು ಬೇಗ ಗುಣ ಆಗ್ತಾನೆ. ತುಂಬ ಥ್ಯಾಂಕ್ ಯು ಸರ್. ನನ್ನ ಮಗನ್ನ ನಿಮ್ಮ ಮಗ ಅಂದ್ಕೊಂಡು ಅವನಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ಮತ್ತು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದಕ್ಕೆ. ಅದರಲ್ಲಿ ಏನಿದೆ ಬಿಡು ಪದ್ಮ. ಒಟ್ಟಿನಲ್ಲಿ ನಚ್ಚಿನು ಎಲ್ಲ ಮಕ್ಕಳ ಹಾಗಾದರೆ ಸಾಕು. ಖಂಡಿತ ಆಗ್ತಾನೆ ಅತ್ತೆ. ದೇವ್ ನಮ್ಮ ಜೊತೆ ಇದ್ದಾನೆ. ಪದ್ಮ ಅವರೇ, ನೀವು ಆರಾಮಾಗಿರಿ. ಚಿಕ್ಕ ಮಾವನೇ ಇಂಟ್ರೆಸ್ಟ್ ತಗೊಂಡು ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ ಅಂದರೆ ಎಲ್ಲ ಒಳ್ಳೇದೇ ಆಗತ್ತೆ. ಅದೇನೋ ನಿಜ, ಹಿಡಿದ ಕೆಲಸನ ಮುಗಿಯೋವರೆಗೂ ಬಿಡಲ್ಲ ಅಲ್ವೇನೋ ಲಕ್ಷ್ಮಣ? ಹೌದಕ್ಕೆ. ತುಂಬ ಥ್ಯಾಂಕ್ ಯು ಸರ್. ಏನಿದು, ಇವಳು ಇಷ್ಟೊಂದು ಖುಷಿಯಾಗಿದ್ದಾಳೆ? ಮತ್ತೇನಾದರೂ ಪ್ಲ್ಯಾನ್ ಮಾಡಿದಾಳ? ಇಲ್ಲಿ ತಲೆ ಹೋಗೋ ಪರಿಸ್ಥಿತಿ ಬಂದಿದೆ, ನೀನು ರೀಲ್ಸ್ ನೋಡ್ತಾ ಕೂತಿದ್ಯಾ? ಸಾರಿ ಡಾರ್ಲಿಂಗು, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ರೀಲ್ಸ್ ನೋಡ್ತಾ ಇದ್ದೆ. ಇಷ್ಟು ವಯಸ್ಸಾದ್ರೂ ನಿನಗೆ ತಲೆನಲ್ಲಿ ಒಂದು ಚೂರು ಬುದ್ಧಿ ಇಲ್ಲ ಸುಹಾಸ್. ಅಲ್ಲಿಗೆ ಹೋದ್ ಬಂದಿಯಲ್ಲ, ಏನಾಯ್ತು? ಅಷ್ಟೇ ತಾನೇ. ಮೊಬೈಲ್ ಕೊಡು ಕೊಡು ಡಾರ್ಲಿಂಗು. ಈ ವಿಷಯ ನೋಡಿದ್ರೆ ನೀನು ಕಳೆದು ಹೋಗ್ತೀಯ. ಇಲ್ಲಿ ನೋಡು, ಪೇರೆಂಟ್ ಜಾಗದಲ್ಲಿ ನಿನ್ನ ಚಿಕ್ಕಪ್ಪನ ಹೆಸರಿದೆ. ವಾಟ್? ಪೇರೆಂಟ್ ಗಾರ್ಡಿಯನ್ ಕಾಲಮಲ್ಲಿ ಚಿಕ್ಕಪ್ಪನ ಹೆಸರಿದ್ಯಾ? ಎಸ್ ಡಾರ್ಲಿಂಗು, ನಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಇದೆ ತಾನೇ. ನನಗಿದನ್ನ ನಂಬೋದಕ್ಕೆ ಆಗ್ತಿಲ್ಲ. ನಂಬಲೇಬೇಕು, ಇದೇ ಸತ್ಯ. ನಿನ್ನ ಚಿಕ್ಕಪ್ಪನ ಕಹಿ ಸತ್ಯ. ನಚ್ಚಿ ಪೇರೆಂಟ್ ಅಂತ ಸೈನ್ ಕೂಡ ಮಾಡಿದ್ದಾರೆ ನೋಡಿಲಿ. ಇದರ ಅರ್ಥ ನಚ್ಚಿ ನಿನ್ನ ಚಿಕ್ಕಪ್ಪನ ಮಗನೇ ಇರಬೇಕು. ಇಡಿಯಟ್!
ಚಿಕ್ಕಪ್ಪಂಗೆ ಇನ್ನೊಂದು ಮಗುನ? ಏನು ಹೇಳ್ತಿದ್ಯಾ? ಅದು ಈ ವಯಸ್ಸಲ್ಲ, ಅಷ್ಟು ಚಿಕ್ಕ ಮಗುನ? ನೋ ಡಾರ್ಲಿಂಗು, ವಯಸ್ಸೆಲ್ಲ ಮ್ಯಾಟ್ರೇ ಆಗಲ್ಲ. ಆದರೆ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ಸ್ ಸಮಥಿಂಗ್ ಇಂಪಾಸಿಬಲ್. ಬಟ್ ಅದನ್ನು ನಾವು ಹೇಗೆ ಡಿಸೈಡ್ ಮಾಡೋಕ್ಕಾಗುತ್ತೆ ಡಾರ್ಲಿಂಗು? ಈ ಡಾಕ್ಯುಮೆಂಟ್ ನಿನ್ನ ಚಿಕ್ಕಪ್ಪನ ಸತ್ಯನ ಸಾರಿ ಸಾರಿ ಹೇಳ್ತಾ ಇದೆ. ಅದಕ್ಕೆ ಹೇಳೋದು, ಓದಿದ್ರೆ ಸಾಲದು, ಬುದ್ಧಿ ಇರಬೇಕು ಅಂತ. ಪೇರೆಂಟ್ಸ್ ಇಲ್ಲ ಅಂದರೆ ಗಾರ್ಡಿಯನ್ ಅಂತ ಯಾರು ಬೇಕಾದ್ರೂ ಸೈನ್ ಮಾಡ್ಬೋದು. ಅವನು ಚಿಕ್ಕಪ್ಪನ ಮಗನೇ ಅಂತ ಹೇಗೆ ಹೇಳ್ತೀಯಾ? ಅದಕ್ಕಿದೆ ಪ್ರೂಫಾ? ಹೌದಲ್ವಾ? ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ನನಗೆ ಆ ನಚ್ಚಿ ಮತ್ತು ಪದ್ಮನ್ ಬಗ್ಗೆ ಸರಿಯಾದ ಡಾಕ್ಯುಮೆಂಟ್ಸ್ ಬೇಕು, ಸಾಲಿಡ್ ಪ್ರೂಫ್ ಬೇಕು ಸುಹಾಸ್. ಅದಕ್ಕಿದು ವರ್ಕ್ ಆಗೋದಿಲ್ಲ. ಈ ಸಲ ನಾನು ಸೋಲೋದಕ್ಕೆ ರೆಡಿ ಇಲ್ಲ ಸುಹಾಸ್. ಬಾಣ ಬಿಟ್ಟರೆ ಅದು ಸರಿಯಾದ ಗುರಿನೇ ತಲುಪಬೇಕು. ಏಯ್, ಏನಾಗಿದೆ ನಿನಗೆ? ಏನಾಗಿದೆ ಅಂತ ಆ ಹುಡುಗರ ಮುಂದೆ ಗಂಡನ್ನ ಹಾಗೆ ಹೀಯಾಡ್ಸಿ ಮಾತಾಡೋದು? ಗಂಡ ಹೆಂಡತಿ ಜಗಳ 4 ಗೋಡೆ ಮಧ್ಯೆ ಇರಬೇಕು. ಹೀಗೆಲ್ಲ ಬೀದಿ ರಂಪಾಟ ಮಾಡ್ತಾರಾ? ಅವನ ಪುಣ್ಯ ನಾನಿನ್ನೂ ಆ ಕೆಲಸ ಮಾಡಿಲ್ಲ, ಅದು ಖುಷಿ ಪಡಕ್ಕೆ ಹೇಳು. ಇವನು ಹಿಂಗೆ ಮಾಡ್ತಿದ್ರೆ ನಡು ರಸ್ತೆ ನಿಲ್ಲಿಸಿ ಮರ್ಯಾದೆ ತೆಗಿಬೇಕಾಗತ್ತೆ. ಈಗೇನು ಉಳಿಸಿದ್ಯಾ ಬಿಡು, ಗಂಡ ಅನ್ನೋ ಸ್ಥಾನ ಇಲ್ಲ, ಮರ್ಯಾದೆ ಅಂತೂ ಮೊದಲೇ ಇಲ್ಲ. ಅಷ್ಟು ಗೊತ್ತಿದ ಮೇಲೂ ನಿನಗೆ ಯಾಕೆ ನಾನು ಉಸಾಬರಿ? ಬಾಯಿ ಮುಚ್ಕೊಂಡು ನೀನು ಎಷ್ಟಿದೆಯೋ ಅಷ್ಟು ನೋಡ್ಕೊ. ದೊಡ್ಡದಾಗಿ ಬಂದ್ಬಿಟ್ಟ. ಮುಚ್ಚೆ ಬಾಯಿ. ಬುದ್ಧಿ ಹೇಳ್ದಷ್ಟು ಹೆಚ್ಕೋತಾನೆ ಹೋಗ್ತಿದ್ಯಲ್ಲೇ. ಅಮ್ಮ, ಚಿಲ್ಲರೆ ಜನಗಳಿಗೆ ನಾನು ಕೊಡೋ ಮರ್ಯಾದೆ ಇಷ್ಟೇ. ಈಗಲಾದ್ರೂ ಗೊತ್ತಾಯ್ತಲ್ವಾ? ಹೌದು, ನಾವೆಲ್ಲ ಚಿಲ್ಲರೆ ಜನಗಳಂತಾನೆ ಇಟ್ಕೊಳ್ಳೋಣ. ನೀನು ಮಹಾನ್ ಸಾಧಕಿ ಅಲ್ವಾ? ಈ ಲ್ಯಾಪ್ಟಾಪ್ಗೆಲ್ಲಿಂದ ಬಂತು ದುಡ್ಡು ನಿನ್ನ ಹತ್ರ? ನಿನ್ನೆ ಅಷ್ಟೊಂದು ದುಡ್ಡನ್ನ ಮಂಚದ ಮೇಲೆ ಹರಡ್ಕೊಂಡು ಮಲಗಿದ್ದಲ್ಲ, ಆ ದುಡ್ಡೆಲ್ಲಿಂದ ಬಂತು? ಅದೆಲ್ಲ ನನ್ನ ಪರ್ಸ್ನಲ್ ವಿಷಯ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ನಿನ್ನ ಬಾಸ್ ಕೊಟ್ನಾ? ಅದೇ ಅವತ್ತು ಡ್ರಾಪ್ ಮಾಡಿ ಹೋದ್ನಲ್ಲ ಅವನು. ಬಾಲ, ಏನ್ ಹೇಳ್ತಿದ್ಯಾ? ಬಾಸ ಯಾರವನು? ಮನೆ ಹಾಳೆ ಯಾರೇ ಅವನು? ಏಯ್, ನಿನಗೆ ಯಾಕೋ ಅವನ ಬಗ್ಗೆ ಹೇಳಬೇಕು? ಸುಮ್ಮನೆ ಇದ್ರೆ ಸರಿ. ನೋಡು, ಇದ್ರಲ್ಲಿ ಅವನನ್ನು ಎಳಿಬೇಡ. ಏಯ್, ನೀನ್ ಕೋಪ ಮಾಡ್ಕೊಂಡು ಅಳಿಯಂದ್ರ ಬಾಯಿ ಮುಚ್ಚಕ್ ಬರ್ಬೇಡ. ಯಾರೇ ಅವನು? ನಿನಗೆ ಇಷ್ಟೊಂದು ದುಡ್ಡು ಬೆಲೆ ಬಾಳೋ ಗಿಫ್ಟ್ ಕೊಡ್ತಿದ್ರಲ್ಲ, ಯಾರು ಅಂತ ಹೇಳು. ನೋಡೋ ದಿವ್ಯಾ, ಒಬ್ಬ ಗಂಡಸು ಅವನಿಗೆ ಉಪಯೋಗ ಇಲ್ಲದೆ ಯಾರ ಮೇಲೂ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಲ್ಲ. ಏನು ನಡೀತಾ ಇದೆ ಸರಿಯಾಗಿ ಹೇಳು. ಎಲ್ರೂ ನಿನ್ ಥರನೇ ಅನ್ಕೊಂಡಿದ್ಯಾ? ಅದಕ್ಕೆ ಈ ರೀತಿ ಯೋಚನೆ ಬರೋದು. ನೀನು ನನ್ನನ್ನು ಯಾಮಾರಿಸಿದ ಹಾಗೆ ಅಲ್ವಾ? ಆದರೆ ನನ್ನ ಬಾಸು ನಿನ್ ಥರ 3rd ಕ್ಲಾಸ್ ಅಲ್ಲ. ಅವನಿಗೆ ಅಂತ ಒಂದು ಕ್ಲಾಸ್ ಇದೆ. ಅವನನ್ನು ನಿನ್ನ ಥರ ಯೋಚನೆ ಮಾಡಬೇಡ. ಮೈಂಡ್ ಯೋರ್ ಬಿಸ್ನೆಸ್. ಏನತ್ತೆ ಇವಳು ದಾರಿ ತಪ್ಪಿದಾಳ ಹೇಗೆ? ಯಾರ್ದಾದ್ರೂ ಸಹವಾಸ ಸಂಬಂಧ ಮಾಡಿದಾಳ ಹೇಗೆ ಅಂತ? ಅತ್ತೆ ಪ್ಲೀಸ್, ಆ ಥರ ಎಲ್ಲ ಮಾತಾಡಬೇಡಿ. ನನಗೆ ಕೇಳೋದಕ್ಕೆ ಕಷ್ಟ ಆಗುತ್ತೆ. ದಿವ್ಯನಿಗೆ ದುಡ್ಡಿನ ಆಸೆ ದುರಾಸೆ ಇದೆ ನಿಜ, ಆದರೆ ಅದಕ್ಕೋಸ್ಕರ ಅವಳು ಬೇರೆಯವ್ರ ಸಹವಾಸ ಮಾಡೋ ಮಟ್ಟಕ್ಕೆ ಇಳಿಯಲ್ಲ ಅನ್ನೋ ನಂಬಿಕೆ ನನಗಿದೆ. ಸಾಕು, ಸುಮ್ಮನೆ ಇರೋ. ಅವ್ರಿಗೆ ನೀನೇ ಎಲ್ಲ ಹೇಳ್ಕೊಟ್ಟು ಇವಾಗ ಕೇಳೋಕ್ಕೆ ಆಗ್ತಿಲ್ಲ ಅನ್ನೋ ಥರ ನಾಟ್ ಕಾಡ್ಬೇಡ. ಅದು ಸರಿ, ನನಗೆ ದುಡ್ಡು ಗಿಫ್ಟು ಬಂದರೆ ನಿಮಗೇನು ಪ್ರಾಬ್ಲಮ್ಮು? ನಿಮಗೆಲ್ಲ ಹೊಟ್ಟೆಯವರು ಅನ್ಸುತ್ತೆ ನನ್ನ ಥರ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಅಂತ.
ನೀನು ನ್ಯಾಯವಾಗಿ ಸಂಪಾದನೆ ಮಾಡಿದ್ದಿದ್ರೆ ನಾವು ನಿನ್ನ ಜೊತೆನೇ ಇರ್ತಾ ಇದ್ವಿ. ಆದರೆ ನೀನು ಏನು ನೀನು ದುಡ್ಡು ಅಂದರೆ ದುಡ್ಡು ಅಷ್ಟೇ, ಅದಕ್ಕೆ ನ್ಯಾಯ ಅನ್ಯಾಯ ಯಾವುದೂ ಇಲ್ಲ. ಅದ್ ಸರಿ, ನಾನು ಯಾಕೆ ಇದನ್ನೆಲ್ಲ ನಿಮ್ಗಳ ಹತ್ರ ಮಾತಾಡ್ತಿದ್ದೀನಿ? ನಿಮಗೆ ದುಡ್ಡಂದ್ರೆ ತಾತ್ಸಾರ, ಅದಕ್ಕೆ ನಿಮ್ಮ ಹತ್ರ ಬರಲ್ಲ. ನಾನು ದುಡ್ಡನ್ನ ಪ್ರೀತಿಸ್ತೀನಿ, ಅದಕ್ಕೆ ನನ್ನ ಹತ್ರ ಬರುತ್ತೆ. ಓ, ನೀನೇನು ಮಾಡಿದೆ ಅದೇ ನೀನು ಹುಡ್ಕೊಂಡು ಬಂದ್ಬಿಡ್ತಾ? ನೋಡೆ, ನೀನು ಮಾಡ್ತಿರೋದು ಸರಿ ಇಲ್ಲ, ನಿಲ್ಲಿಸ್ಬಿಡಿ ಇಲ್ಲಿಗೆ. ನೋಡಿ, ನಿಮ್ಮ ಹರಿಕತೆ ಕೇಳಕ್ಕೆ ನನಗೆ ಟೈಮ್ ಇಲ್ಲ, ಏನಾದರೂ ಮಾಡ್ಕೊಂಡು ಸಾಯ್ರಿ. ಬೇಜಾರು ಮಾಡ್ಕೋಬೇಡಿ ಹೇಳಿ ಅಂದರೆ, ಅವಳ ಬಗ್ಗೆ ತಪ್ಪಾಗಿ ಮಾತಾಡಬೇಕು ಅಂತ ಮಾತಾಡಿದ್ದಲ್ಲ. ಅವಳು ಬಾಸ್ ವಿಚಾರ, ದುಡ್ಡು ಅದನ್ನೆಲ್ಲ ಕೇಳಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಅತ್ತೆ,